ನಾನು ಕೇಳೋದು ಉದ್ಭವ ಆದರೆ ತಾವೊಬ್ಬ ಹಿರಿಯ ಶಾಸಕರಾಗಿ ನಿಮ್ಮನ್ನು ಕೇಳ್ತಾರೆ ಸರ್ ನಾಳೆ ನಿಮ್ಮ ಮತ ಯಾರಿಗೆ ಅಥವಾ ಈ ಶಾಸಕರ ಸಂಖ್ಯಾಬಲ ಕೇಳಿ ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಸೀಕ್ರೆಟ್ ಬ್ಯಾಲೆಟ್ ಇಡ್ತಾರಲ್ಲ, ನಾವು ಹೇಳೋಕ್ಕಾಗುತ್ತೆ ಇಂಥವ್ರಿಗೆ ಆಗ್ತೀವಿ ಅಂತೇಳಿ. ಆ ಪ್ರಶ್ನೆ ಇಲ್ಲ, ಅದು ಸೀಕ್ರೆಟ್ ಬ್ಯಾಲೆಟ್ ಇಲ್ಲ ಇಲ್ಲ. ಯಾರು ಹೇಳಿದ್ರಿ ನಿಮಗೆ? ನೀವಿದ್ರೇನೋ ಅವಾಗ? ಅಲ್ಲಿ ನೀವಿದ್ರೇನೋ? ಚೀಟಿ ಹಾಕಿದ್ದೀವಿ, ಚೀಟಿ ಬರೆದು ಹಾಕಿದ್ದೀವಿ. ನಾನು ಸಿದ್ದರಾಮಯ್ಯ ಅಂತ ಬರೆದು ಹಾಕಿ ನೋಡಪ್ಪ. ಏನು ಹೆಸರು ಬರೆಯೋದಿಲ್ಲ, ಎಲ್ಲ ಬರೆದು ಹಾಕಿದ್ದೀವಿ. ಅದು ಬಿಡಿ, ಆ ಪ್ರಶ್ನೆ ಬರೋಲ್ಲ. ಎದಕ್ಕೆ ಅವ್ರು ಏನು ಮಾತು ಕೊಟ್ರು ಅಂತ ನಮಗೇನು ಗೊತ್ತಿದೆ? ಅವ್ರು ಯಾವ ಕಂಟೆಸ್ಟಲ್ಲಿ ಹೇಳೋರು ನನಗೆ ಗೊತ್ತಿಲ್ಲ. ನೋಡಿ, ಇವೆಲ್ಲ ಊಹಾಪೋಹ. ನನ್ನ ಪ್ರಕಾರ ಇದು ಯಾವುದೇ ಬದಲಾವಣೆ ಇಲ್ಲ. ನಮ್ಮ ಪಕ್ಷ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗೇನಾದರೂ ಇದ್ದರೆ ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡಬೇಡ್ರಿ, ನಮ್ಮ ಸಮುದಾಯ ಏನಂತ ತೋರಿಸ್ತೀವಿ ಅಂತೇಳಿ ಅವತ್ತೇ ಮಾತಾಡಿದ್ರು ಸರ್. ಮತ್ತು ಅದೇ ಥರ ಸಿದ್ದರಾಮಯ್ಯನ ಲಿಂಗಾಯತ ಸಮಾಜನೂ ಸಪೋರ್ಟ್ ಕೊಡ್ತಾ ಇದೆ. ಲಿಂಗಾಯತ ಸಮಾಜದವ್ರು ಯಾರು ಹೇಳಿದಾರ ಸಿದ್ದರಾಮಯ್ಯನ ತೆಗೀರಿ ಅಂತ? ಯಾರು ಹೇಳಿದ್ರು ನಿಮಗೆ? ಬರೋಬ್ಬರಿ ಮನೆ ಸಿದ್ದರಾಮಯ್ಯನ ವಿಭೂತಿ ಪಟ್ಟ ಹಚ್ಚಿ ಕುಂದಿರ್ಸಿದ್ರು, ಗೊತ್ತದಿಲ್ಲ ಎಲ್ಲ ಸ್ವಾಮಿಗಳು ಕುಂದಿರ್ಸಾರಿಲ್ಲ. ನೋಡಿ, ಸಿದ್ದರಾಮಯ್ಯ ಒಮ್ಮ ಸಾಮಾಜಿಕ ನ್ಯಾಯದ ವ್ಯಕ್ತಿ ಇದ್ದಾರೆ ಮತ್ತು ಬಸವೇಶ್ವರನ ಪರ ಇದ್ದಾರೆ. ಬಸವಣ್ಣನ ಪರ ಲಿಂಗಾಯತರಿಗಿಂತ ಹೆಚ್ಚು ಪ್ರಚಾರ ಮಾಡೋರೇ ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯನ ಎಲ್ಲ ಲಿಂಗಾಯತರು ಇಷ್ಟಪಡ್ತಾರೆ, ನನ್ನನ್ನು ಸೇರ್ಕೊಂಡು ಅಷ್ಟೇ.